ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಫಸ್ಟ್ ಡೈಲಿ ವ್ಲಾಗ್ ಹಾಕ್ತಾಯಿದ್ದೀನಿ, ಬ್ರೇಕ್ಫಾಸ್ಟ್ ವ್ಲಾಗು. ವೆಲ್ಕಮ್ ಟು ಮೈ ಚಾನಲ್, ಸತ್ಯಧರ್ಮ ಚಾನಲ್. ನಾನು ಹೇಮಾ. ಫಸ್ಟು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ನಾನು ಮುಖ ಎಲ್ಲ ತೊಳೆದ್ಬಿಟ್ಟು ಹಾಲೆಲ್ಲ ಕಾಯಿಸ್ಬಿಟ್ಟು ಕಾಫಿಗೆ ರೆಡಿ ಮಾಡಿಬಿಟ್ಟು ದೇವ್ರಗೂಡನ್ನ ನೀಟಾಗಿ ಒರೆಸ್ಕೊಳ್ತೀನಿ. ಹೀಗೆಂಗೋ 2 ದಿನಕ್ಕೆ ಮುಂಚೆ ವೈಕುಂಠ ಏಕಾದಶಿ ಆಯ್ತಲ್ಲ, ದೇವ್ರಗೂಡೆಲ್ಲ ಚೆನ್ನಾಗಿ ತೊಳೆದಿದ್ದೆ, ನೀಟಾಗಿ ವಾಶ್ ಮಾಡಿಬಿಡ್ತೀನಿ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಅದರದ್ದು ಒಂದು ವೀಡಿಯೋ ಶೇರ್ ಮಾಡ್ತೀನಿ ನಿಮಗೆ ಯಾವ ರೀತಿ ನಾನು ಅಂತ. ಸೊ ಇದನ್ನೆಲ್ಲ ಮಾತ್ರ ಒರೆಸ್ಕೊಳ್ತಾ ಇದ್ದೀನಿ. ಗೋಡೆ, ಟೈಲ್ಸು ಮತ್ತು ರೂಫು, ದೇವ್ರಗೂಡ್ದೆಲ್ಲ ಕ್ಲೀನ್ ಮಾಡಿದ್ದೆ ಹಬ್ಬಕ್ಕೆ ಅಂತ. ಸುಮ್ಮನೆ ಮೇಲೆ ಒರೆಸ್ಕೊಳ್ತಾ ಇದ್ದೀನಿ. ಸೊ ದೀಪ ಹಚ್ಚೋಕ್ಕೆ ಮುಂಚೆ. ಸೊ ಇದು ನನ್ನ ಡೈಲಿ ರೂಟೀನ್ ಇರುತ್ತೆ. ಆಚೆ ಎಲ್ಲ ತೊಳೆದು ಹೊಸ್ಲಿಗೆಲ್ಲ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಒಳಗೆ ಬಂದು ದೇವ್ರಗೂಡೆಲ್ಲ ಒರೆಸಿ ಸೈಮಲ್ಟೇನಿಯಸ್ ಆಗಿ ಕಾಫಿ ಮಾಡಿಕೊಂಡು ಹಾಲು ಕಾಯಿಸಿ ಟಿಫನ್ ಬ್ರೇಕ್ಫಾಸ್ಟ್ಗೆ ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡಿಟ್ಟಿರ್ತೀನಿ. ಅಥವಾ ದೋಸೆಗೆ ನೆನೆಸೋದಾದರೆ ದೋಸೆಗೆ ನೆನೆಸಿಡೋದು, ಇದೆಲ್ಲ ಡೈಲಿ ರೂಟೀನ್ ನಮ್ಮದು. ಸೊ ಇವತ್ತು ಫಸ್ಟ್ ಡೈಲಿ ಬ್ಲಾಗ್ ಆಗ್ತಾಯಿದ್ದೀನಿ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಬನ್ನಿ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಏನಂತೀವಿ, ಆಮ್ಲ ಬರುತ್ತೆ ನೋಡಿ, ನಲ್ಲಿಕಾಯಿ, ಅದರದ್ದು ಒಂದು ಕ್ಯಾಂಡಿನೂ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಸೊ ಅದನ್ನೇ ನೀವು ವಾಚ್ ಮಾಡಿ ನಿಮ್ಮ ಮನೇಲಿ ಮಾಡ್ಕೊಳ್ಬೋದು. ನಾನು ಈ ಸಲ ಹಬ್ಬ ಆಯ್ತಲ್ಲ, ವೈಕುಂಠ ಏಕಾದಶಿ ಆಯ್ತಲ್ಲ, ಆವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಸುತ್ತಮುತ್ತ ಮಾರ್ತಾ ಇರ್ತಾರಲ್ವ ಯಾವ್ದಾದ್ರು ಪ್ಲಾಸ್ಟಿಕ್ ಸಾಮಾನು, ಸ್ಟೀಲ್ ಸಾಮಾನು, ಅಲ್ಲಿ ಐರನ್ದು ಒಂದು ತವಾ ಬೇಕಾಗಿತ್ತು ನನಗೆ. ಸುಮಾರು 400ರಿಂದ 600 ಹೇಳಿದ್ರು. 450ಕ್ಕೆ ಮಾತಾಡಿದೆ. ಮತ್ತು ಇದು ಅಷ್ಟೇ, ಇದೊಂದು 650, 700 ಹೇಳ್ತಾಯಿದ್ರು. ಇದೆಷ್ಟು ಅಗಲ ಇದೆ ಅಂತ ನಾನು ಕೈ ಇಟ್ಟು ನಿಮ್ಗೆ ಮೆಜರ್ಮೆಂಟ್ ತೋರಿಸ್ತೀನಿ. ಇದನ್ನು ಬಾರ್ಗೇನ್ 450 ಹೇಳಿದ್ರು, ಬಾರ್ಗೇನ್ ಮಾಡಿ 350ಕ್ಕೆ ಮಾತಾಡಿದೆ. ಚಟ್ನಿನೂ ರುಬ್ಕೊಳ್ಬೋದು ಫ್ರೆಂಡ್ಸ್. ಇದರಲ್ಲಿ ನೋಡಿ, ನನ್ನ ಅಂಗೈ ಹಾಕಿದ್ರೆ ಇಷ್ಟು ಉದ್ದ ಬರುತ್ತೆ. ಅದು ಧಾರಾಳವಾಗಿ 2-3 ಜನಕ್ಕೆ ಚಟ್ನಿ ರುಬ್ಕೊಳ್ಬೋದು. ನನಗೆ ತುಂಬ ಇಷ್ಟ ಒಂದು ಒಳ್ಕಲ್ಲಿ ತೊಗೊಳ್ಬೇಕು ಅಂತ ನೋಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ನಾವು ಎದುರಿಗೆ ನೋಡಿ ನಾವು ಫೀಲ್ ಮಾಡಿ ತೊಗೊಳ್ಬೇಕು. ಈ ಕಾಸ್ಟ್ ಐರನ್ ಆಗಲಿ ಮತ್ತು ಇದಾಗಲಿ ತವಾ ಆಗಲಿ. ಈಗಾಗಲೇ ನಾನು ಹಾಲು ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಸ್ಟ್ರಾಂಗ್ ಕಾಫಿ ಬೇಕು. ಆವಾಗಲೇ ಯೂಶ್ವಲಿ ತುಂಬ ಜನ ಹೆಂಗಸ್ರಿಗೆ ಆ ಥರ ರೂಢಿ ಇರುತ್ತೆ ಸ್ಟ್ರಾಂಗ್ ಕಾಫಿ ಕುಡಿಯೋದು. ನಾನು ಕಾಫಿ ಮಾಡಿ ಮುಚ್ಚಿಟ್ಟಿದ್ದೀನಿ. ನನಗೆ ಯಾವಾಗಲೂ ಕಾಫಿ ಅಂದರೆ ನನ್ನ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. 20 ವರ್ಷದಿಂದ ಕೋತಾಸ್ ಕಾಫಿ. ನಮ್ಮಮ್ಮನೂ ಅದೇ ಕುಡಿತಿದ್ರು, ನಮಗೂ ಅದೇ ರೂಢಿ, ನಮ್ಮ ಅಜ್ಜಿ ಮನೇಲೂ ಅದೇ ರೂಢಿ. ಸೊ ನಾನು ಕೋತಾಸ್ ಕಾಫಿ ಬಿಟ್ಟು ಬೇರೆ ಕಾಫಿ ನನಗೆ ಒಳಗೋಗಲ್ಲ. ಆಮೇಲೆ ಕಾಫಿ ನಾನೇ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ನೀರು ಕಾಫಿ ಮಾಡ್ಕೊಳ್ತೀನಿ. ಅದೇನೋ ನಾನು ಒಂಥರ ಏನಂತೀವಲ್ಲ, ಸೊ ಅವ್ರವ್ರ ಕಾಫಿ ಅವ್ರವ್ರಿಗೆ ಇಷ್ಟ ಅಂತ. ಸೊ ಬೇಸಿಕ್ ಏನೇನು ಬೇಕು ರೇಷನ್ ಅದನ್ನು ಈ ಕಡೆ ಪಕ್ಕದಲ್ಲಿ ಇಟ್ಕೊಂಬಿಡ್ತೀನಿ, ಸ್ಟವ್ ಪಕ್ಕ. ಜಾಸ್ತಿ ತೊಗೊಂಬಂದಿರ್ತೀವಿ, ಅದೆಲ್ಲ ಡಬ್ಬದಲ್ಲಿ ಇಟ್ಟಿರ್ತೀನಿ, ದೊಡ್ಡ ದೊಡ್ಡ ಡ್ರಮ್ಮಲ್ಲಿ. ಯಾವುದು ಬೇಸಿಕ್ ಬೇಕೋ ಅದನ್ನು ನಾನು ಇಟ್ಕೊಳ್ತೀನಿ. ಮತ್ತು ಇದು ಒಂದು ಕ್ಯಾಂಡಿ ಮಾಡಿದ್ದೆ, ಹೇಳಿದ್ನಲ್ಲ, ನಲ್ಲಿಕಾಯ್ದು ಕ್ಯಾಂಡಿ. ಸೊ ಅದು ನಂದು ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಪೋಸ್ಟ್ ಮಾಡಿದ್ದೀನಿ. ನಿಮ್ಗೆ ಅಕಸ್ಮಾತ್ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ಆ ಚಾನಲ್ ಲಿಂಕ್ನ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ಪೋಸ್ಟ್ ಮಾಡಿದ್ದೀನಿ. ವಿಟಮಿನ್ ಸಿ ಯಥೇಚ್ಛವಾಗಿದೆ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಆ್ಯಸ್ ಯೂಶ್ವಲ್ ಸಂಡೇದು ಹೇಳ್ತೀನಿ ನಾನು. ಸಂಡೇ ಅಂದರೆ ಫ್ರೂಟ್ಸ್ ಎಲ್ಲ ತಂದಿದ್ದೆ, ಹಬ್ಬ ಇತ್ತಲ್ಲ ಅಂತ. ಅದೆಲ್ಲ ಕಟ್ ಮಾಡಿ ಮಕ್ಳಿಗೆ ಕೊಡಬೇಕು. ನಾನು ಹೇಳ್ದಂಗೆ ಬೆಳಗ್ಗೆ ಸ್ಟ್ರಾಂಗ್ ಕಾಫಿ ಆಗಲೇಬೇಕು. ಅದಾದ್ರೇ ನೆಕ್ಸ್ಟು ಅಂದರೆ ಪೆಟ್ರೋಲ್ ಸುರಿದಂಗೆ ಗಾಡಿಗೆ ಯಾವ ರೀತಿ ಪೆಟ್ರೋಲ್ ವರ್ಕ್ ಸ್ಟಾರ್ಟ್ ಆಗುತ್ತೋ ಆ ಥರ. ಸೊ ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿಬಿಟ್ಟು ಒಂದು ಸ್ಮೈಲ್ ಕೊಟ್ಬಿಟ್ಟು ಬನ್ನಿ, ಈ ಥರ ಅಚ್ಚುಕಟ್ಟಾಗಿ ಕೂತ್ಕೊಂಡು ಕಾಫಿ ಕುಡಿಬೇಕು ಅಲ್ವೇನ್ರಿ, ನೆಮ್ಮದಿಯಾಗಿ. ಆವಾಗಲೇ ನಮ್ಮ ಡೈಲಿ ನಾವೇನು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವೋ ಅದು ಖುಷಿಯಾಗಿ ಎನರ್ಜೆಟಿಕ್ ಆಗಿ ಇರುತ್ತೆ 100%. ದೇವ್ರಗುಡ್ ನೋಡಿ, ನಾನು ಹೇಳಿದ್ನಲ್ಲ ಈ ಥರ. ಆವಾಗಲೇ ನಾನು ಕ್ಯಾಮ್ರಾ ಇಟ್ಕೊಂಡು ಬರ್ಸ್ತಾ ಇದ್ದೆ, ಸೊ ನಿಮ್ಗೆ ಕ್ಲೀನಾಗಿ ಕಾಣಿಸ್ಲಿಲ್ಲ ನೋಡಿ. ಈ ಥರ ನೀಟಾಗಿ ಬರ್ಸ್ಕೊಂಡ್ಬಿಡ್ತೀನಿ. ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಸಂಡೇ ಅಂದರೆ ನಾನು ಇಬ್ಬರು ಮಕ್ಳಿಗೂ ಮೊಟ್ಟೆ ಬೇಕೇ ಬೇಕು. ಅವತ್ತು ಷಷ್ಠಿ ಇರಬಾರ್ದು, ಏಕಾದಶಿ ಇರಬಾರ್ದು, ಹುಣ್ಣಿಮೆ ಇರಬಾರ್ದು, ಏನೂ ಇರಬಾರ್ದು. ಅವತ್ತು ನಾನು ಮೊಟ್ಟೆ ಮಾಡೇ ಮಾಡ್ತೀನಿ ಬೆಳಗ್ಗೆ. ಮೊಟ್ಟೆ ಒಂದೇ ನಾನು ನಾನ್ ವೆಜ್ ಮಾಡೋದು, ಮಿಕ್ಕಿದ್ದೆಲ್ಲ ನಮ್ಮ ಅಮ್ಮ ಮಾಡ್ತಾರೆ ನಾನ್ ವೆಜ್ಜು. ಸೊ ಒಬ್ಬ ಮಗನಿಗೆ ಮೊಟ್ಟೆ ಪಲ್ಯ ಇಷ್ಟ, ಒಬ್ಬ ಮಗನಿಗೆ ಆಮ್ಲೆಟ್ ಇಷ್ಟ. ಸೊ ಅದನ್ನು ಆಮ್ಲೆಟ್ ಅಂದರೆ ಮಾಮೂಲಿ ಉಪ್ಪು ಮೆಣಸು ಅಷ್ಟೇ. ಸೊ ಈಗ ಫಸ್ಟ್ ನಾನು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟಿರ್ತೀನಿ ಒಂದು 10-15 ನಿಮಿಷ ಮುಂಚೆನೇ. ಒಂದು 2 ಮೊಟ್ಟೆ ಅಥವಾ 3 ಮೊಟ್ಟೆ ಹಾಕಿ ಮಾಡಿಕೊಡ್ತೀನಿ. ಸೊ ಮೊಟ್ಟೆ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಯೂಶ್ವಲಿ ಚಪಾತಿ ಆಮ್ಲೆಟು ಅಥವಾ ಚಪಾತಿ ಮೊಟ್ಟೆ ಪಲ್ಯ. ಸೊ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಒಂದು ಈರುಳ್ಳಿ ಹೆಚ್ಕೊಂಡು, ಒಬ್ಬರಿಗೆ ಅಲ್ವಾ, ಒಂದು ಈರುಳ್ಳಿ ಹೆಚ್ಕೊಂಡು, ಹಸಿಮೆಣಸಿನ್ಕಾಯಿ ಹೆಚ್ಕೊಂಡು, ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಬೇಗ ಆಗೋಗುತ್ತೆ. ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ನಾನು ಗುಡಿಸ್ಬಿಟ್ಟಿರ್ತೀನಿ. ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ನಾನು ತಿಂಡಿ ತಿಂತೀನಿ. ಸಂಡೇ ಅಂದರೆ ಸ್ವಲ್ಪ ಸ್ಲೋ ಅಷ್ಟೇ, ಎದ್ದೇಳೋದು ಸ್ವಲ್ಪ ಲೇಟ್ ಆಗುತ್ತೆ. ಈ ಥರ ಈರುಳ್ಳಿ ಎಲ್ಲರಿಗೂ ಗೊತ್ತಿದೆಯಲ್ಲ, ನಾರ್ಮಲು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹೆಂಗೆ ಹೆಚ್ಚೋದು ಅಂತ. ಸೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೀನಿ, ಸೊ ದಟ್ ಅವ್ರಿಗೆ ಈಸಿ ಆಗಲಿ ಅಂತ. ಸಿಂಪಲ್ ಬ್ರೇಕ್ಫಾಸ್ಟು ಸಂಡೇ ಇದೊಂದೇ ರೂಟೀನ್ ನಾನು ಮಾಡ್ಕೊಳ್ಳೋದು. ಸೊ ನಾಳೆಗೆ ಏನು ಬೇಕು ಬ್ರೇಕ್ಫಾಸ್ಟ್ ಅನ್ನೋದು ಇವತ್ತೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ.
ಅಂದರೆ ನಾಳೆ ಎದ್ದು ಅದನ್ನು ಹುಡ್ಕೋದು ಇದನ್ನು ಹುಡ್ಕೋದು ಕಷ್ಟ ಆಗುತ್ತೆ. ನೀವು ಯಾವ ರೀತಿ ಸಂಡೇನ ಮಾಡ್ತೀರಾ ಅಂತ ನಂಗೆ ಹೇಳಿ. ಕೆಲವರು ಕಾಲು ಸೂಪ್ ಮಾಡ್ಕೊಳ್ತಾರೆ ಬೆಳಗ್ಗೆನೇ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಕಾಲು ಸೂಪ್ ಮಾಡ್ತಾಯಿದ್ರು. ನಮ್ಮಮ್ಮ ಬೆಳಗ್ಗೆನೇ ಕಾಲು ಸೂಪ್ ರೆಡಿ ಇರ್ತಿತ್ತು. ಸೊ ನಾನೊಂದು 2-3 ವರ್ಷ ಆಯಿತು ನಾನ್ ವೆಜ್ ಬಿಟ್ಬಿಟ್ಟು. ಕಾಲು ಸೂಪ್ ಎಲ್ಲ ಮಾಡಲ್ಲ. ನಾನು ಯೂಶ್ವಲಿ ಅಡುಗೆನೇ ಅಂದರೆ ನಾನ್ ವೆಜ್ ಮಾಡಲ್ಲ ನನ್ನ ಮನೇಲಿ. ತೀರಾ ಅಪರೂಪ ನಾನ್ ವೆಜ್ ಮಾಡೋದು. ಮಾಡಿದ್ರೆ ನಾನು ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಸೊ ಅದು ಖಾರ ಇದೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬನ್ನಿ ಬೇಗ ಬೇಗ ಮೊಟ್ಟೆ ಪಲ್ಯ ಮಾಡೋಣ. ಕೆಲವರು ಕರ್ಬೇವಿನ ಸೊಪ್ಪು ಹಾಕ್ತಾರೆ, ಕೆಲವರು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾರೆ. ನಾನು ಕೆಲವರು ಧನಿಯಾ ಪುಡಿ, ಖಾರದ ಪುಡಿ ಹಾಕ್ತಾರೆ. ಡಿಪೆಂಡ್ಸ್ ನೀವು ಯಾವ ಥರ ಮಾಡ್ತೀರೋ ಅಂತ. ನಮ್ಮ ಮನೇಲಿ ಮೊದಲಿಂದನೇ ಇದೇ ಥರನೇ ರೂಢಿ ಇರೋದು. ಸೊ ನಾವು ಇದೇ ಥರನೇ ಮಾಡ್ಕೊಂಡು ಬರೋದು. ಸಿಂಪಲ್ ಆಗಿದೆ. ಸೊ ಸಂಡೇ ಇದೆ ನಮ್ಮ ಮನೇಲಿ. ನಾನು ಹೇಳಿದ್ದೆನಲ್ಲ, ಏಕಾದಶಿ, ಹುಣ್ಣಿಮೆ, ಷಷ್ಠಿ ಯಾವುದೋ ಹಬ್ಬ ಹರಿದಿನ ಇರಬಾರ್ದು. ಆ ಟೈಮಲ್ಲಿ ಇದನ್ನೇ ನಾವು ಮಾಡೋದು ಜಾಸ್ತಿ. ಸೊ ಅದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಮೊಟ್ಟೆ ಒಡೆದಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಕೈ ಆಡಿದ್ರೆ ಮೊಟ್ಟೆ ಪಲ್ಯ ರೆಡಿ ಆಗೋಯ್ತು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ನಾನು ಈ ಚಾನಲಲ್ಲಿ ನನ್ನ ಡೈಲಿ ಬ್ಲಾಗ್ ಹಾಕ್ತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಎಷ್ಟೇ ಚಪಾತಿ ಮಾಡಿದರೂ ನನ್ನ ಪ್ಲ್ಯಾಟ್ಫಾರ್ಮಲ್ಲಿ ಮಾಡಿದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಯಾವುದರಲ್ಲೂ ಆಗಲ್ಲ. ಚಪಾತಿ ಹಿಟ್ಟು ನಾನು ಚೆನ್ನಾಗಿ ನಾದಬೇಕು. ನಮ್ಮನೇಲಿ ಏನು ಅಂದರೆ ತೆಳ್ಳಕ್ಕಿರಬೇಕು ಚಪಾತಿ. ದಪ್ಪ ಆಯಿತು ಅಂದರೆ ತಿನ್ನಲ್ಲ. ಸೊ ಈಗಾಗಲೇ ಇನ್ನೊಬ್ಬ ಮಗನಿಗೆ ರೆಡಿ ಮಾಡಿರ್ತಿದ್ದೀನಿ. ಇದೊಂದು 2 ಮೊಟ್ಟೆ ಹಾಕಿದೆ, ಇಲ್ಲೊಂದು 3 ಮೊಟ್ಟೆ ಹಾಕಿದ್ದೀನಿ. ಸೊ ಅವನು 2 ಚಪಾತಿ, ಒಂದು ಸಲ 2 ಚಪಾತಿ ತಿಂತಾರೆ, ಒಂದು ಸಲ 3 ಚಪಾತಿ ತಿಂತಾರೆ, ಡಿಪೆಂಡ್ಸ್. ಸೊ ನನಗಂತೂ ಚಪಾತಿ ಚಟ್ನಿ ಪುಡಿ, ನಾನು ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಖಾಲಿ ಆದರೆ ತಂದಿಟ್ಕೊಂಡ್ಬಿಟ್ಟಿರ್ತೀನಿ. ಮಲ್ಲೇಶ್ವರಮಲ್ಲಿ ಒಂದು ಅಂಗಡಿ ಇದೆ. ಆ ಅಂಗಡಿ ಬಿಟ್ಟು ನಾನು ಇನ್ನೆಲ್ಲೂ ಚಟ್ನಿ ಪುಡಿ ತರಲ್ಲ. ಯೂಶ್ವಲಿ ನಾನು 90% ಮಾಡ್ತೀನಿ. ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಅಲ್ಲಿಂದನೇ ತರೋದು. ಒಬ್ಬರು ಶೆಟ್ರು ಅಂಗಡಿ ಇದೆ, ಅವ್ರ ಹತ್ರನೇ ತರೋದು ನಾನು. ಚಕ್ಲಿ ಕೋಡ್ಬಳೆ ಏನು ತಂದರೂ ಅವ್ರ ಅಂಗಡಿಲೇ ತರೋದು. ಯಾಕಂದರೆ ಸುಮಾರು ವರ್ಷದಿಂದ ಈಗ ಎಲ್ಲಿ ಹೊಸ ಥರ ಅಂಗಡಿಗೆ ಹೋಗಿ ತೊಗೊಂಡ್ರು ಅದು ಆ ಎಣ್ಣೆ ಈ ಎಣ್ಣೆ ಹಾಗಾಯ್ತು ಹೀಗಾಯ್ತು ಅಂತಾರೆ. ನಾನು ಸುಮಾರು ವರ್ಷದಿಂದ ಅವ್ರ ಹತ್ರನೇ ತೊಗೊಂಡು ಬರೋದು, ಕೊರೋನಾಗೆ ಮುಂಚೆಯಿಂದನೂ. ಸೊ ಈಗಾಗಲೇ ತವ ಕಾಯಕ್ಕಿಟ್ಟಿದ್ದೀನಿ. ಆಮ್ಲೆಟ್ ಒಂದು ಹಾಕಿಲ್ಲ, ಹಾಕ್ಬಿಡ್ತೀನಿ. ಬಿಸಿ ಬಿಸಿ ಚಪಾತಿ ಆದರೆ ನನಗೆ ಅದು ರೋಲ್ ಮಾಡಿ ಓಸಿಬೇಕು ಚಪಾತಿ. ಆವಾಗಲೇ ತೆಳ್ಳಗೆ ಬರುತ್ತೆ, ಸಾಫ್ಟಾಗಿರುತ್ತೆ, ಒಳ್ಳೆ ಹೂ ಇದ್ದಂಗೆ ಇರುತ್ತೆ ಚಪಾತಿ. ಸೊ ನೈಟ್ ಟೈಮ್ ಯೂಶ್ವಲಿ ದೊಡ್ಡ ಮಗ ಮತ್ತು ಚಪಾತಿ ತಿಂತಾನೆ, ಚಿಕ್ಕವನು ನಾನು ಅವಾಯ್ಡ್ ಮಾಡ್ತೀವಿ ಚಪಾತಿ. ನಾವಿಬ್ಬರು ಸ್ವಲ್ಪ ರೈಸ್ ಜಾಸ್ತಿ. ನೋಡಿ ಇಷ್ಟು ತೆಳ್ಳಗೆ, ಬೇಕಾದರೆ ಡ್ರೈ ಆಗೋ ಮಾಡ್ಕೊಳ್ಬೋದು, ಸ್ವಲ್ಪ ಎಣ್ಣೆ ಆದರೂ ಹಾಕ್ಕೊಳ್ಬೋದು. ಸೊ ಇದನ್ನೆಲ್ಲ ಮುಗಿಸ್ಬಿಟ್ಟು ಈ ಥರ ಇಷ್ಟು ತೆಳ್ಳಕ್ಕಿರಬೇಕು ಚಪಾತಿ. ವಸ್ತು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಂದು ಇನ್ನೊಂದು ಚಾನಲ್ ಇರೋದ್ರಿಂದ ಅಲ್ಲಿಗೂ ರೆಸಿಪೀಸ್ ಹಾಕ್ತಾ ಇರಬೇಕು. ಡೈಲಿ ಬೇಳೆ ಸಾರು ಅನ್ನ ಹಾಕಿದ್ರೆ ಯಾರೂ ನೋಡೋಲ್ಲ, ಡಿಫ್ರೆಂಟ್ ಆಗಿರೋದು ಹಾಕಬೇಕು. ಸೊ ಅದಕ್ಕೂ ನಾನು ರೆಡಿ ಮಾಡ್ಕೊಳ್ಬೇಕು ಆ ರೆಸಿಪೀಸ್ಗೂ. ಸೊ ಯಾವ ಥರ ಮಾಡೋಣ, ಈಗ ಆ ರೆಸಿಪೀಸಲ್ಲೂ ಕಾಂಪಿಟೇಷನ್ ಇದೆ ನಮಗೆ. ಯಾವ ಥರ ಅಡುಗೆ ಮಾಡೋದು, ಯಾವ ಥರ ಇದು ಮಾಡೋದು ಅಂತಲೂ ಇದೆ. ಸೊ ಅದಕ್ಕೆ ಯೋಚನೆ ಮಾಡಿ ಈ ಥರ ಹಾಕಿದ್ರೆ ಬೆಟರ್, ಈ ಥರ ಹಾಕಿದ್ರೆ ಬೆಟರು ಅಂತ. ನೋಡಿ ಇಷ್ಟು ತೆಳ್ಳಗೆ ಕೂಸಿದ್ರೆ ಅವನು ಇಷ್ಟಪಟ್ಟು ತಿಂತಾನೆ. ಸ್ವಲ್ಪ ಏನಾದ್ರು ಮಂದಾದರೆ ನಮಗೆ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಅದರಿಂದ 2 ಚಪಾತಿ ಅಥವಾ 3 ಚಪಾತಿ. ನಾನು ಹಿಟ್ಟು ಎಷ್ಟು ಸ್ಟಾರ್ಟಿಂಗಲ್ಲೇ ನಂದು ಏನು ಗೊತ್ತಾ ರೂಢಿ, ಎಷ್ಟು ತಿಂತೀರಾ ಅಷ್ಟೇ ನಾನು ಮಾಡೋದು. ಜಾಸ್ತಿ ಎಕ್ಸ್ಟ್ರಾ ಎಲ್ಲ ಮಾಡಲ್ಲ. ಯಾರಾದರೂ ಬರೋಂಗಿದ್ರೆ ಎಕ್ಸ್ಟ್ರಾ ಮಾಡ್ತೀನಿ, ಇಲ್ಲಾಂದರೆ ನಾನು ಎಕ್ಸ್ಟ್ರಾ ಮಾಡಲ್ಲ. ಯಾಕಂದರೆ ಎಲ್ಲನೂ ದುಡ್ಡು ಕೊಟ್ಟು ತಂದಿರ್ತೀವಿ. ಸೊ ಒಂದೊಂದು ಬೆಲೆದು ಪದಾರ್ಥದ ಬೆಲೆ ನಮ್ಗೆ ಗೊತ್ತಿರುತ್ತೆ. ಸೊ ಬೇಕಾದ್ರೆ ಇನ್ನೊಂದು ಸಲ ಹಿಟ್ಟು ಕಲಸಿ ಮಾಡ್ಕೊಳ್ಳೋಣ ಅಲ್ವಾ. ಇನ್ನೊಂದು ಮೊಟ್ಟೆ ಹಾಕಿ ಆಮ್ಲೆಟ್ ಹಾಕೋಣ, ಇನ್ನೊಂದು ಮೊಟ್ಟೆ ಹಾಕಿ ಪಲ್ಯ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಕೆಲಸ ಅಷ್ಟೇ. ಇದೊಬ್ಬ ಮಗನಿಗೆ ಅದೊಬ್ಬ ಮಗನಿಗೆ ರೆಡಿ ಆಯಿತು. ನನಗಿಲ್ಲಿ ಚಟ್ನಿ ಪುಡಿ ಹಾಕ್ಕೊಂಡು ನಾನು ತಿಂತಾಯಿದ್ದೀನಿ. ಸೊ ನೀವೆಲ್ಲ ಏನು ಮಾಡಿದ್ರಿ ಸಂಡೇ ಸ್ಪೆಷಲು ಅಂತ ನಂಗೆ ಹೇಳಿ ಬ್ರೇಕ್ಫಾಸ್ಟ್ಗೆ. ಸೊ ಇದೆಲ್ಲ ಮಾಡೋಷ್ಟೊತ್ತಿಗೆ 9 ಗಂಟೆ ಆಗೋಗುತ್ತೆ. ನಾವು ಎಷ್ಟೇ ಬೇಗ ಇದು ಮಾಡಿದ್ರು ನೋಡಿ ಈ ಚಟ್ನಿ ಪುಡಿ ಹೆಂಗಿದೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಂಗಡೀಲಿ ಚಕ್ಲಿ, ಕೋಡ್ಬಳೆ, ರವೆ ಉಂಡೆ ಮತ್ತು ಏನಂತೀವಿ ಕಡಲೆಪುರಿ ಉಂಡೆ, ಎಳ್ಳು ಉಂಡೆ ಎಲ್ಲ ಮಾಡ್ತಾರೆ. ಸೊ ನಾನು ಇನ್ನೊಂದು ಚಾನಲ್ಗೆ ಹೇಮಾ ನಾಗರಾಜ್ ಬ್ಲಾಗ್ಸ್ಗೆ ಶೂಟ್ ಮಾಡಬೇಕಾಯ್ತಲ್ಲ, ಆಮ್ಲಾ ಕ್ಯಾಂಡಿ ಮಾಡಿದೆ. ತುಂಬ ಚೆನ್ನಾಗೈತೆ. ಇದು 4 ದಿನಕ್ಕೆ ಒಂದು ಸಲ ಮಾಡಿಟ್ಕೊಳ್ತೀನಿ ವಿಂಟರ್ ಸೀಸನಲ್ಲಿ. ನಾನು ಹೇಳಿದ್ನಲ್ಲ, ನಾನು ಯಾವುದೂ ಸ್ಟೋರ್ ಮಾಡಿಡಲ್ಲ, ಪ್ರಿಸರ್ವೇಟಿವ್ ಹಾಕಲ್ಲ ನನ್ನ ಅಡುಗೆಗಳಿಗೆ. ಯಾಕಂದರೆ ಅಲ್ಲಿ ಮುಗಿಸ್ಬಿಡ್ಬೇಕು ಅಲ್ಲಿಗೆ, ಆವಾಗ ತಿಂದು ಆವಾಗ ಇದು ಮಾಡಬೇಕು. ಸೊ ನಾಳೆ ಅವತ್ತು ಅಂದರೆ ಇವತ್ತು ಮಧ್ಯಾಹ್ನಕ್ಕೆ ಒಂದು ಅಡುಗೆ ಮಾಡ್ಕೊಂಡಿದ್ದೆ. ಅಂದರೆ ಹೊಸ ಕಾಸ್ಟ ಏನು ತಂದಿದ್ದೆನಲ್ಲ ಅದರಲ್ಲಿ ಒಂದು ತೊಕ್ಕು ಥರ ಮಾಡ್ಕೊಂಡಿದ್ದೆ, ಬದನೇಕಾಯಿ ತೊಕ್ಕು. ಸೊ ಇವತ್ತಿನ ನನ್ನ ಡೈಲಿ ವ್ಲಾಗ್ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.